ನೋಡ್ರಿ ಗೌಡ್ರೆ, ಈ ಇಬ್ರೆ ನಾಗರಾಜಪುರ ಹೊಲದಲ್ಲಿ ಕೇಬಲ್ ಕಳ್ತನ ಮಾಡ್ಕೊಂಡು ಪರಾರಿಯಾಗಿದ್ದು. ಓ ಹಂಗಾದ್ರೆ ಈ ನನ್ನ ಮಕ್ಕಳೇನೋ ನಮ್ಮ ನಾಗರಾಜೊಂದು ಕೇಬಲ್ ಕಳ್ತನ ಮಾಡ್ಕೊಂಡು ಹೋಗಿದ್ದು. ನಿಮ್ ಜನ್ಮಕ್ಕೂ ಬೆಂಕಿ ಹಾಕ. ಅಲ್ರಲ್ಲ, ನಿಮ್ಗೆ ಯಾರೆಲ್ಲ ಹೇಳಿದ್ದು ನಮ್ಮೂರ ಕಲಿಕೈಕೆ? ಹೂ ಗಿವ್ ಎ ಪರ್ಮಿಷನ್ ಟು ಎಂಟರ್ ಮೈ ವಿಲೇಜ್? ಬಡವ ರಾಸ್ಕಲ್ಸ್, ಸ್ಕೌಂಡ್ರಲ್ಸ್, ಕಡಿದ್ರೆ ಊರು ತುಂಬ ಬಾಡಾಕ್ತಿರ ತಿಂಬಕ. ನೀವು ದುಡು ತಿಂಬ ಯೋಗ್ಯತೆ ಇಲ್ವೇನ್ರಲ್ಲ ನಿಮಗೆ? ಅಥೂ ನನ್ನ ಏನೇನ ಚಾನ್ಸ್ ಇದ್ದು ಬಿಟ್ಟಿದ್ದೀರಿ. ನಿಮ್ಮನ್ನಂತೂ ಹುಣಸೆ ಗಿಡ ಕಟ್ಟಾಕಿ ಬಿಟ್ಟು ಕಟ್ರೆ ಬಿಟ್ಟು ಕಡಿಸಿ ಬಿಡ್ತಿದ್ದೆ ನಾನು ಮಕ್ಕಳ. ರೈತರು ರಕ್ತ ಕುಡಿಯಕ್ಕೆ ಬಂದಿದ್ದೀರೇನ್ರಲ್ಲ ನೀವು. ಒಟ್ಟಿಗೆ ಅನ್ನ ತಿಂತೀರೋ ಇಲ್ಲ ಕೋಳಿ ಹೇಲ್ ತಿಂತೀರಲ್ಲ? ಅಣ್ಣ, ನಮ್ಮನ್ನು ಕ್ಷಮಿಸ್ಬಿಡಿ ಅಣ್ಣ. ಏನೋ ಹೊಟ್ಟೆ ಪಾಡಿಗೋಸ್ಕರ ಮಾಡೀವಿ ಅಣ್ಣ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಣ್ಣ. ಕ್ಷಮಿಸೋದು ನಿಮ್ಮನ್ನ? ನನ್ನ ಮಕ್ಕಳ, ನಿಮ್ಮನ್ನ ಕ್ಷಮಿಸಕ್ಕಾಕೈತೇನ್ರಲ್ಲ? ನೀವು ಮಾಡಿರೋ ತಪ್ಪು ಕ್ಷಮಿಸ ಅಂತದೆ. ಯಾರನ್ನ ಹೊಟ್ಟೆ ಪಾಡ್ಗೋಸ್ಕರನ ಕಳ್ತನ ಮಾಡ್ತಾರೆ. ಅದು ರೈತರು ಕಷ್ಟಪಟ್ಟು ಬೆವರಸಿ ಕೂಡಿಕೆ ಏನೋ ಹೋಗ್ಲಿ ನಾವು ಉದ್ಧಾರ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಬೋರ್ ಕೊರ್ಸಿ ಮೋಟ್ರ್ ಪಂಪು ಬಿಟ್ಟು ಏನೋ ವ್ಯವಸಾಯನ ಮಾಡ್ತಿರ್ತಾರೆ. ನೀವು ನನ್ನ ಮಕ್ಕಳು ಅಲ್ಲಾಡಿಸ್ಕೊಂಬಂದು ಬಿಟ್ಟು ರಾತ್ರಿ ಕೇಬಲ್ ಕಳ್ತನ ಮಾಡ್ತೀರನ್ರ ಇಲ್ಲಿ. ನಿಮ್ ಜನ್ಮಕ್ಕೆ ಹೋಗ್ರ ತಾಯ್ಕೆ. ಅಲ್ಲ ಕಣ್ ಸಾಹೇಬ್ರೆ, ಈ ನನ್ನ ಮಕ್ಕಳು ಈಗ ಕೇಬಲ್ ತಕೊಂಡೋಗಿ ಮಾರ್ಯವ್ರೆ ಇಲ್ಲ ಏನ್ ಮಾಡ್ಯವ್ರಿ ಹೇಳ್ರಿ? ಐತೆ ಕೇಬಲ್ ಸಿಕ್ತೆ ನಿಮ್ಗೆ? ಇಲ್ಲ ಗೌಡ್ರೆ, ಇವರು ಕೇಬಲ್ ತಕೊಂಡೋಗ್ಬಿಟ್ಟು ಯಾವುದೋ ಗುಜ್ರಿ ಅಂಗಡಿಗೆ ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅವರು. ಆ ಕೇಬಲ್ನ ನಮ್ಮ ಕೈಲಿ ವಶಪಡಿಸ್ಕೊಳಕ್ ಆಗ್ಲಿಲ್ಲ. ಏನೇ ಇದ್ರು ಇವ್ರ ಮೇಲೆ ದಂಡ ಹಾಕ್ಬೋದು ಅಷ್ಟೇ. ಇನ್ನ ಅದು ಬಿಟ್ರೆ ಕೇಬಲ್ ಸಿಗಲ್ಲ ಗೌಡ್ರೆ. ಅಲವ್ರಲ್ಲ ಪಾಪುರ್ಗೆಟ್ ನನ್ನ ಮಕ್ಕಳ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಗೆ ಇಂಥದ್ದೇಂದ್ರಲ್ಲ ಬುದ್ಧಿ ಕಲ್ಸಿರೋದು? ಇಂಥದ್ದೇಂದ್ರು? ಅಯ್ಯ ನಿನ್ನ ದುಡು ತಿಂಬಕ್ಕೇನ್ರಲ್ಲ ಆಯ್ತು ರೋಗ ನಿಮ್ಗೆ? ಅಬ್ಬಬ್ಬಬ್ಬಬ್ಬ, ಒಬ್ಬೊಬ್ರು ಹೆಂಗಿದ್ರು ನೋಡ್ರಿ, ದನಿದ್ದಂಗಿದ್ದೀರ, ಹಂಗೆ ಎಮ್ಮೆ ಕೊಟ್ಟುಗಳಿರಲ್ವ ಹೆಂಗಿದ್ದೀರಾ ನೀವು? ದುಡು ತಿಂಬಕ್ಕೇನ್ರಲ್ಲ ಐತೆ? ಅಲ್ಲ, ರೈತರು ಹೊಲ್ದಾಗ ಎತ್ತಾಕಿರೋ ಮೋಟ್ರು ಪಂಪು ಕೇಬಲ್ ಕಳ್ತನ ಮಾಡ್ತಿರಲ್ಲ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಈಗಳೇ ಸರ್ವನಾಶ ಆಗೋಗ್ತೀರಾ. 1000, 2000, 3000 ರೂಪಾಯಿಗೆ ರೈತರು ಜೀವನನೇ ಹಾಳು ಮಾಡ್ತಿರಲ್ರು ನೀವು. ರೈತರು ಜೀವನ ಹಾಳು ಮಾಡ್ತಿರಲ್ಲ. ಅಲ್ಲವ್ರಲ್ಲ, ನಿಮ್ಗೆ ಆ ನಾಗರಾಜಪ್ಪನ ಕೇಬಲ್ ಅಲ್ಲಿ ಐತಿ ಅಂತ ಯಾವನಲ್ಲ ಹೇಳಿದ್ ನಿಮ್ಗೆ? ಯಾವನ ಹೇಳಿದ್ದು? ಗೌಡ್ರೆ, ಈ ಸಿಕ್ ಬರ್ರಿ, ನನ್ನ ಮಕ್ಕಳಿಗೆ ಹಿಂಗ್ ನಿಧಾನ ಕೇಳಿರ ಆಗಲ್ಲ. ಹಾಕ್ಯಂಡ್ ಕಸರೆ ತುಳಿದು ಬಿಡ್ತೀನಿ. ಈ ಕಬ್ಬನಾಲ್ ಮಾಡ್ತಾರಲ್ಲ, ಕಬ್ಬು ಮಿಸಿನಿ ಕೊಡ್ತಾರಲ್ಲ, ಹಿಂಡ್ತೈತಲ್ಲ, ಹಾಕಿ ಹಿಂಗ್ ಹಿಂಡ್ ಬಿಡ್ಬೇಕು ನನ್ನ ಮಕ್ಕಳನ್ನ. ನನಗ್ ಬತ್ತಿರೋ ಸಿಟ್ಟಿಗೆ ಅಲ್ಲಾಗ ಹಾಕ್ಯಂಗ್ ಕಡಿದು ಬಿಡೋಣ ಎಂಬ ಸಿಟ್ಟು ಬರ್ತಾ ಐತಿ. ಏನಂದ್ರೆ ಕಾನೂನು ಕೈಯಕ್ಕೆ ತಾಬೇಡ್ದು ಅಂತ ನಾನು ಸುಮ್ಮನಿದ್ದೀನಿ ಅಷ್ಟೇನ. ಇಲ್ಲ ಅಂದಿದ್ರೆ ಈ ನನ್ನ ಮಕ್ಕಳನ್ನ ಹಂಗನು ನರಕ ತೋರಿಸಿಬಿಡ್ತಿದ್ದೆ ನಾನೇನು ಸಣ್ಣ ಮಗ ನಾನು. ಈ ನನ್ನ ಮಕ್ಕಳಿಗೆ ನಾನೇನು ಎದುರುಕೊಂಬಲ್ಲ. ಯಾವ ಊರಲ್ಲ ನಿಮ್ದು? ಯಾವ ಊರ ನಿಮ್ದು? ಬೊಗಳ್ರಲ್ಲೇ ಸ್ವಾಮಿ, ನಮ್ದು ಈ ಊರಲ್ಲ ಸ್ವಾಮಿ. ನಾವು ಒಬ್ಬಂದು ಆಂಧ್ರ ಪ್ರದೇಶ, ಇನ್ನೊಬ್ಬಂದು ತಮಿಳ್ನಾಡು ಸ್ವಾಮಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸ್ವಾಮಿ. ಬೆಂಗಳೂರಾಗ ಕೆಲಸ ಮಾಡ್ಕೊಂಡಿದ್ವಿ. ಏನೋ ತಪ್ಪಾಗ್ಬಿಡ್ತು ಸ್ವಾಮಿ, ನಮ್ಮನ್ನು ಕ್ಷಮಿಸ್ಬಿಡ್ರಿ ಸ್ವಾಮಿ. ಆಂಧ್ರ ಪ್ರದೇಶ, ತಮಿಳ್ನಾಡು ಅಂತ ಹೇಳ್ಬಿಟ್ಟು ಆ ರಾಜ್ಯಗಳಿಗೆ ಅವಮಾನ ಮಾಡ್ತೀರೇನ್ರು ಬಡವ ರಾಸ್ಕಲ್ಸ್? ನಿಮಗೆ ಕಳ್ತನ ಮಾಡ್ರಿ ಅಂತ ಯಾವನ ಹೇಳ್ಕೊಳ್ತೇವನೆ? ಬೋರ್ಡಲ್ಲೇ ಯಾಕ್ರೋ ಈ ಬದುಕು ಮಾಡಿದಿರಿ ನೀವು? ಈ ಕಡೆ ಹಂಗ್ ಕುಂತಿರ ನೋಡು, ಬೆಳ್ಳುಳ್ಳಿ ಹಂಗ ಮಳ್ಳಿ ಕುಂತೇವನೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಸ್ವಾಮಿ, ಅದ್ರ ಜೊತೆಗೆ ಇನ್ನೊಂದು ಅನ್ನಂತೆ. ಮಿಣಿಜ ಟೋಪಿ ಹಾಕ್ಯಂಡ್ ಟೋಪಿ ವಾಲ ಆಗ್ಯಾವ ನನ್ನ ಮಗ. ಕನ್ನಡದಾಗ ಇಷ್ಟು ಸುಲಲಿತವಾಗಿ ಮಾತಾಡ್ತಿರೋ ನೀವು ಆಂಧ್ರ ಪ್ರದೇಶ, ತಮಿಳ್ನಾಡು ಸುಳ್ಳು ಬೊಗಳ್ತಿರಲ್ಲ, ಸುಳ್ಳುಗಾರ ನನ್ನ ಮಕ್ಕಳ. ಹಿಂಗೆ ಮಾಡಿ ಎಷ್ಟು ಮನೆತನಗಳನ್ನ ಹಾಳು ಮಾಡಿದಿರ ನೀವಲ್ಲಿ. ಎಷ್ಟು ಮನೆತನ ಹಾಳು ಮಾಡಿದಿರ ನೀವು. ಬೊಗಳ್ರಲ್ಲ. ಶ್ರೀನಿವಾಸ್, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ.
ಇವರು ಪ್ಲಾನ್ ಮಾಡ್ಕೊಂಡು ಮಾಡ್ತಿರೋದು ಶ್ರೀನಿವಾಸ್. ಇವ್ರದೇ ಒಂದು ಲಗೇಜ್ ಆಟ ಇದೆ, ಯೆಲ್ಲೋ ಕಲರ್ದು. ಅದೇ ನೀವು ಕಳಿಸಿದ್ರಲ್ಲ ಫೋಟೋ, ಅದು ಇವ್ರ ಓನ್ ಲಗೇಜ್ ಆಟ. ಅದನ್ನ ಇಟ್ಕೊಂಡು ಯಾರ್ಯಾರು ರೈತರು ಮೋಟ್ರ್ ಎತ್ತಿಸ್ತಾರೆ, ಕೇಬಲ್ ಎಲ್ಲ ಹೊರಗಡೆ ಹಾಕ್ತಾರೆ, ಅವನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಊರೂರಿಗೆ ಹೋಗ್ಬಿಟ್ಟು ಅಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ಯಾರೆಲ್ಲ ಒಂಟಿ ಇರುತ್ತೆ ಅವ್ರದ್ದು ಬೋರು, ಯಾರು ಜನಸಂದಣಿ ಇರಲ್ಲ ಆ ಪ್ರದೇಶಗಳಿಗೆ ಆಟೋ ತಗೊಂಡೋಗಿ ಯಾರು ಇಲ್ಲಿ ಟೈಮಲ್ಲಿ ಕೇಬಲ್ ಹತ್ಕೊಂಡು ಹೋಗ್ತಾರೆ. ಬರೀ ಕೇಬಲ್ ಅಲ್ಲ ಶ್ರೀನಿವಾಸ್ ಇವ್ರು ತಗೊಂಡೋಗೋದು. ಇನ್ ಕೇಸ್ ಏನಾದರೂ ಅಲ್ಲಿ ಮೋಟ್ರ್ ಪಂಪ್ ಇದ್ರೆ ಮೋಟ್ರ್ ಪಂಪ್ ತಗೊಂಡೋಗ್ತಾರೆ, ಇಲ್ಲಾಂದರೆ ಅವರು ಪೈಪ್ಗಳಿರ್ತಾವಲ್ಲ ಲೆಂತ್, ಅವನ್ನು ತಗೊಂಡೋಗ್ತಾರೆ ಇವರು. ನಾಟ್ ಓನ್ಲಿ ಕೇಬಲ್ಸ್, ಅವನ್ನು ಕೂಡ ಕಳ್ತನ ಮಾಡ್ತಾರೆ. ಇವ್ರನ್ನ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ, ಕೋರ್ಟೇ ನಿರ್ಧಾರ ಮಾಡುತ್ತೆ, ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಇವ್ರನ್ನ ಎಷ್ಟು ವರ್ಷ ಜೈಲಿಗೆ ಹಾಕಬೇಕು ಮತ್ತೆ ಎಷ್ಟು ದಂಡ ಕೊಡಬೇಕು ಅಂತಾನ. ಸಾಹೇಬ್ರೇ, ಅದೇನು ಮಾಡ್ತಿರೋ ಎತ್ತು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ಮ ನಾಗರಾಜಪ್ಪ ಮಾತ್ರ ಕಣ್ಣೀರ ಕೈ ತೊಳಿತಾ ಇದ್ದಾನೆ. ಅವನು 85-90 ಸಾವಿರದ ಕೇಬಲ್, ಅಷ್ಟು ದುಡ್ಡು ಅವನಿಗೆ ಕೊಡಿಸ್ಬೇಕು. ಈಗ ಹಳೆ ಕೇಬಲ್ ಹೆಂಗೋ ಬಿಟ್ಕೊಂಡಿದ್ದ ಅವನು. ಈಗ ನನ್ನ ಮಕ್ಕಳು ಅದನ್ನು ಹೊತ್ಕೊಂಡೋಗಿ ಗುಜರಿಗೆ ಹಾಕ್ಯವ್ರಿ. ಈಗ ಹೊಸ ಕೇಬಲ್ ತರ್ಬೇಕು ಅವನು ಅಂದ್ರೆ 1,20,000 ರೂಪಾಯಿ ಖರ್ಚಾಕೈತಿ. ಕೋರ್ಟಿಗೆ ಬೇಕಾದ್ರೆ ನಾನು ಕರೆಸ್ರಿ, ನಾನು ವಾದ ಮಾಡ್ತೀನಿ. ಒಟ್ಟಿನಾಗಿ ನಮಗೆ ಎಷ್ಟು ಕೇಬಲ್ ಖರ್ಚಾಕೈತೋ ಅಷ್ಟು ಕೊಡ್ಬೇಕು. ಪೊಲೀಸ್ ಸಾಹೇಬ್ರೇ, ನನಗೆ ತಿಳಿದ ಪ್ರಕಾರ ಭಾರತೀಯ ನೀತಿ ಸಂಹಿತೆ ಐತಲ್ಲ BNS, ಅದರ ಪ್ರಕಾರ ಸಾಮಾನ್ಯ ಕಳ್ಳತನಕ್ಕೆ ಸರಿಸುಮಾರು 10,000 ರೂಪಾಯಿ ದಂಡ ಹಾಕ್ತಾರೆ. ಅದರ ಜೊತೆಗೆ ಏನು ವಸ್ತು ಕಳ್ಳತನ ಆಗಿದೆಯೋ ಅದ್ರ ಬೆಲೆ ಕೊಡ್ಬೇಕು, ಅದರ ಮೌಲ್ಯನ ಕಳ್ಳನ ಮಕ್ಕಳೇ ಕಟ್ಕೊಂಡು ಕೊಡ್ಬೇಕು. ಇವ್ರು ಕಳ್ಳರು ಅಂತ ಇವಾಗ ಸಾಬೀತಾಗಿಬಿಟ್ಟೈತೆ. ಇವ್ರು 100% 1,20,000 ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಬಿಡಲ್ಲ, ಅವಳು ಬಿಡಲ್ಲ. ಅದ್ರ ಜೊತೆಗೆ ಈ ನನ್ನ ಮಕ್ಕಳನ್ನ 3 ವರ್ಷ ಕಮ್ಮಿ ಇಲ್ದಂಗೆ ಜೈಲ್ನಾಗ ಕಳಿಸ್ಬೇಕು. ಸಾಮಾನ್ಯ ಕಳೆದನು 3ರಿಂದ 7 ವರ್ಷ ತನಕ ಜೈಲ್ ಐತಿ. ಈ ನನ್ನ ಮಕ್ಕಳನ್ನ ಜೀವನ ಪೂರ್ತಿ ಜೈಲ್ನಾಗ ಹಾಕ್ಯಂಡು ಅಲ್ಲೇ ಇಟ್ಟು ಮುರ್ಸಿರೆ ನನ್ನ ಮಕ್ಕಳಿಗೆ ಬುದ್ಧಿ ಬರೋದು. ಏನ್ ರೈತರು ಪಾಪಗಳು ಅಂತಾರೆ, ಮಳಿಲ್ಲ ಬೆಳಿಲ್ಲ, ತಿಂಬಾಕಿಟ್ಟಿಲ್ಲ. ದೇವ್ರೇ, ಕಡಲೆ ಬೀಜ ಹಾಕ್ಬೇಕು, ರಾಗಿ ಹಾಕ್ಬೇಕು, ಮಳೆ ಬಾರಪ್ಪ ಅಂದ್ರೆ ಮಳೆ ಒಂದು ತೊಟ್ಟು ಮಳೆ ಗೊತ್ತಿಲ್ಲ. ಎಲ್ಲಾರು ಮುಗುಲು ನೋಡ್ಕೊಂಡು ಆಕಾಶ ನೋಡ್ಕೊಂಡು ಯೋಚನೆ ಮಾಡ್ತಿದ್ರೆ ಇನ್ನ ಮಕ್ಕಳು ಲೆಲ್ಲೆ ಹೊಳಿಯಕ್ಕೆ ನಿಂತವ್ರು ಕಳ್ಳತನ ಮಾಡ್ಕೊಂಡು. ಪೊಲೀಸ್ ಸಾಹೇಬ್ರೇ, ಇವತ್ತು ಭಾನುವಾರ, ನಾಳೆ ತಗೊಂಡೋಗಿ ನನ್ನ ಮಕ್ಕಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಬೆಂಡೆತ್ತಿ ಬ್ರೇಕ್ ಹಾಕಿಬಿಡ್ರಿ ಹೇಳ್ತೀನಿ ನೋಡ್ರಿ. ಶ್ರೀನಿವಾಸ್, ನಾನು ಶೂರಾಗಿ ಹೇಳ್ತಾ ಇದ್ದೀನಿ, 100% ನಮ್ಮ ನಾಗರಾಜ್ ಅವ್ರಿಗೆ ನ್ಯಾಯ ಸಿಗುತ್ತೆ. ಇವ್ರ ಕಡೆಯಿಂದ ಅಷ್ಟು ನಾವು ದಂಡ ವಸೂಲಿ ಮಾಡೇ ಮಾಡ್ತೀವಿ. ಇವ್ರದ್ದೇನಾದ್ರೂ ಪ್ರಾಪರ್ಟೀಸ್ ಇದ್ರೆ ಅಥವಾ ಇವ್ರದ್ದು ವೆಹಿಕಲ್ಸ್ ಇದ್ರೆ, ಇವ್ರದ್ದೇನಾದ್ರೂ ಬೆಲೆ ಬಾಳೋ ವಸ್ತು ಇದ್ರೆ ಎಲ್ಲ ಸೀಸ್ ಮಾಡ್ತೀವಿ ನಾವು. ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ನಾಗರಾಜಪ್ಪ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರಿಗೆ ಏನು ಕೇಬಲ್ದು ಎಷ್ಟು ಮೌಲ್ಯ ಇರುತ್ತೋ ಅಷ್ಟು ಅವ್ರಿಗೆ ಸಿಗುತ್ತೆ. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ, ನೀವು ಟೆನ್ಷನ್ ಮಾಡ್ಕೊಂಬಕ್ ಹೋಗ್ಬೇಡಿ. ಪೊಲೀಸ್ ಸಾಹೇಬ್ರೆ, ನಿಮ್ಮ ಕಡೆಯಿಂದನ ಬಹಳ ಉಪಕಾರ ಆಗ್ಬಿಡ್ತು ನಮ್ಗೆ. ಹೆಂಗ ಅಂತೂ ಇಂತೂ ಈ ನನ್ನ ಕಳ್ಳನ ಮಕ್ಕಳು ಹಿಡಿದು ಬಿಟ್ರಲ್ಲ, ನಮಗೆ ಬಹಳ ಸಂತೋಷ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಇದ್ಬಿಟ್ರೆ ನಾವಿನ್ನೂ ನಮ್ಮ ಪೊಲೀಸ್ನವರು ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಗೌಡ್ರೆ. ನಮಗೆ ಸಾರ್ವಜನಿಕರ ಸಪೋರ್ಟ್ ಬೇಕಷ್ಟೇನ. ನಾವಿದ್ದೀವಿ ಸಾಹೇಬ್ರೆ, ಆಲ್ವೇಸ್ ವಿತ್ ಯು. ಆಲ್ ಪಬ್ಲಿಕ್ಸ್ ಆರ್ ಸಪೋರ್ಟಿಂಗ್ ಯು. ಡೋಂಟ್ ವರಿ. ನಮ್ಮೇಲೆ ನಂಬಿಕೆ ಇಕ್ಕಿರಿ, ನೀವ್ಗೆ ಗೆಲುವಾಕೈತೆ. ನಿಮ್ಮೇಲೆ ನಾವು ನಂಬಿಕೆ ಇಕ್ಕಿರಿ, ನಮಗೆ ಗೆಲುವಾಗ್ತೈತಿ. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಆಲ್ವೇಸ್ ಸಪೋರ್ಟಿಂಗ್ ಯು ಪೊಲೀಸ್ನರೇ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು. ಪೊಲೀಸ್ ಕಾನ್ಸ್ಟೇಬಲ್ ನರಸಪ್ಪ ಬನ್ರಿ ಇಲ್ಲಿ. ಸರ್ ಹೇಳಿ ಸರ್. ನರಸಪ್ಪ ಅವರೇ, ನಾಳೆ ಇವ್ರನ್ನ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವ್ರನ್ನ ಸೇಫ್ ಆಗಿ ನಾವು ಕರ್ಕೊಂಡೋಗಿ ನಮ್ಮ ಸೆಲ್ಲಲ್ಲಿ ಇಡಬೇಕು. ಓಕೆ, ಇವ್ರ ಮೇಲೆ ಒಂದು ಕಣ್ಣಿಟ್ಟು ಸೆಲ್ಲಲ್ಲಿ ಇಕ್ಕಿ ಹುಷಾರಾಗಿ ನೋಡ್ಕೋಬೇಕು. ಇವ್ರನ್ನ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ನಿಮ್ಮದೇ ಜವಾಬ್ದಾರಿ. ಓಕೆ ಸರ್, ಶೂರ್ ಸರ್. ಐ ವಿಲ್ ಟೇಕ್ ಆಲ್ ರೆಸ್ಪಾನ್ಸಿಬಿಲಿಟಿ ಅಬೌಟ್ ದಿಸ್ ಪರ್ಸನ್ ಸರ್. ವೆರಿ ಗುಡ್. ಓಕೆ, ಕರ್ಕೊಂಡೋಗಿ ಇವ್ರನ್ನ. ಏಯ್ ಎದೋಡ್ರ ಮೇಕೆ, ಎದೋಡ್ರ ನಡೀರೋ. ಸರ್, ನಮ್ಮ ನಾಗರಾಜಪ್ಪಗೆ ದುಡ್ಡು ಯಾವಾಗ ಸಿಗುತ್ತೆ ಸರ್?
ಅವನ್ ಕೇಬಲ್ ಆದಷ್ಟು ಬೇಗ ಬೋರ್ನಾಕ್ ಬಿಡ್ಬೇಕು. ಹೇಳಿ ಏನು ಸಿಗುಲ್ತಿ ನೋಡಿ ಶ್ರೀನಿವಾಸ್. ಈಗ ಇವತ್ತು ನಾವು ಏನು ಅಪರಾಧಿಗಳನ್ನ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನಾಳೆ ಅಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ. ಅವರು ನ್ಯಾಯಾಧೀಶರು ಒಂದು ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ನಿಮಗೆ ಬಂದು ಅಮೌಂಟ್ ಸಿಗುತ್ತೆ. ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಅಲ್ಲಿವರೆಗೂ ಸಹಕರಿಸ್ಬೇಕು ನೀವು. ಆತು ಸ್ವಾಮಿ, ನಾವು ಹೋಗಿ ಬರ್ತೀವಿ. ಏನೇ ಇದ್ರು ಹೇಳಿ ಕಳಿಸ್ರಿ, ನಾವು ಸ್ಟೇಷನ್ ತಕ್ಕ ಬರ್ತೀವಿ. ಅವ್ನು ನಾಗರಾಜಪ್ಪನ ತಕ್ಕ ಹೋಗಿ ಅವ್ನಿಗೆ ಹೇಳ್ಬೇಕು, ಸಮಾಧಾನ ಮಾಡಬೇಕು. ನಾವು ಹೋಗ್ತೀವಿ ಸ್ವಾಮಿ. ಆಯ್ತು ಗೌಡ್ರೆ, ಇಲ್ಲಿವರೆಗೂ ತಟ್ಕೊಂಡಿದ್ದಕ್ಕೆ ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹೋಗಿ ಬನ್ನಿ. ನಾಗರಾಜ, ಏ ನಾಗಣ್ಣ ಬಾರಲ, ಜಯಿಸಿದೆ ನಾಗಣ್ಣ, ಕೊನೆಗೂ ಸಿಕ್ಕಿದರು ಕಾಳಣ್ಣ, ಕಳ್ರು ನಾಗಣ್ಣ ಬಾರಣ್ಣ. ಏ ನಾಗ ಬಾಲ ಇರಬ್ಳು. ಯಾಕಲ್ಲ ಸೀನಪ್ಪ, ಏನಾತಿಯೋಳ? ಏ ನಾಗ, ಇನ್ನೂ ಯಾಕಲ್ಲ ಮಕ ಇಳೆ ಬಿಟ್ಕೊಂಡ್ ಕುಂತಿದ್ದ? ಆ ಕಳ್ಳನ ಮಕ್ಕಳು ಸಿಕ್ಕಿರೋ ಕಳ್ಳ ಕೇಬಲ್ ಕಳ್ಳತನ ಮಾಡ್ಕೊಂಡೋದ್ರು. ಮಂಗಳವಾರ ಇಲ್ಲ ಬುಧವಾರ ನಿನ್ ಕೇಬಲ್ ನಿನಗೆ ಸಿಗ್ತೈತಿ. ಕೇಬಲ್ ಅಂತೂ ಸಿಗೋ ಡೌಟು, ಆದ್ರೆ ಅದೆಷ್ಟು ಖರ್ಚಾಕೈತು ಅಷ್ಟು ದುಡ್ಡು ನಿನಗೆ ಸಿಗ್ತೈತೆ. ಅದಕ್ಕೂ ನಾನೇ ಜವಾಬ್ದಾರಿ. ನನ್ನ ಮಕ್ಕಳು ಕಳ್ಳನ ಮಕ್ಕಳನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ಅವ್ರಿ ಎಲ್ಲ ಒದ್ದು ಬಾಯಿ ಬಿಡಿಸಿ ಅವ್ರದಾಗ ದುಡ್ಡನ್ನ ಕಕ್ಕಿಸ್ತಾರೆ. ತಲೆ ಕೆಡಿಸ್ಕೋಬೇಡ. ನಿಜವಲ್ಲ ಸೀನಾ? ನನಗೆ ದೇವರಾಣೆಗೂ ನಂಬಿಕೆ ಇರ್ಲಿಲ್ಲ ಕಳ್ಳ. ನೀವು ಪೊಲೀಸ್ ಸ್ಟೇಷನ್ ತಕ್ಕ ಹೋಗೋದು, ಅಲ್ಗೋಗೋದು ಇಲ್ಗೋಗೋದು ಮಾಡ್ತಿದ್ರಲ್ಲ. ಸುಮ್ಮನೆ ಓಡಾಡ್ತಾರೆ ಇವರು. ನನಗೆ ಎಲ್ಲಿ ಸಿಗ್ತೈತೆ ದುಡ್ಡು, ಕೇಬಲ್, ಏನ್ ಮಾಡೋದಪ್ಪ, ಸಾಲಿಗೆಲ್ಲ ಮಾಡಿ ಇನ್ನೊಂದು ತಂದು ಬೋರ್ನಕ್ ಬಿಡ್ಬೇಕು ಅನ್ಕೊಂಡಿದ್ದೆ. ಹೆಂಗ ಒಳ್ಳೆ ಕೆಲಸ ಮಾಡಿದೆ ಕಳಿಸಿರಪ್ಪ. ಉಳುಬಿದ್ರು ನೀನು ಉಪಕಾರ ಮರಿಯಲ್ಲ ಕಣಲೆ. ಇಂಥ ಮಾತು ಯಾಕಲ್ಲ ಆಡ್ಸ ನಿಷ್ಟು ಮಾತ? ನಾಗ ಹಂಗಾದ್ರೆ ನೀನು ಬೇರೆ ನಾನು ಬೇರೆನೇನಲ್ಲ ಲೇ. ನಾನು ಕುಡ್ಕನೇ ಇರ್ಬೋದು ಕಳ್ಳ, 4 ಜನಕ್ಕೆ ಅನುಕೂಲ ಮಾಡ್ಬೇಕು ಅಂತ ನನ್ನ ಎದೆಗೈತಿ. ಏನ್ ಹೇಳು? ಏನ್ ಅನ್ಯಾಯ ಮಾಡಿರೆ ಏನಲ್ಲ ದೇವ್ರೇನು ಕೊಡ್ತಾನಲ್ಲ, ಮೋಸ ಮಾಡಿರೇನು ಕೊಡ್ತಾನಲ್ಲ. ತೆಗೆಯಲಿ. ನಿನಗೆ ಒಳ್ಳೇದು, ನಾನು ನಿನಗೆ ಒಳ್ಳೇದು ಮಾಡಿದ್ರೆ ನಾಳೆ ದಿನ ನೀನು ನನಗೆ ಒಳ್ಳೇದು ಮಾಡ್ಸ. 4 ಜನಕ್ಕೆ ಒಳ್ಳೇದು ಮಾಡಿರಿ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಕಣವು. ದೇವರು ಇನ್ನೊಂದು ಯಾವ್ದೋ ರೂಪದಾಗ ಬಂದು ನಮಗೂ ಸಹಾಯ ಮಾಡ್ತಾನೆ. ಹೆಂಗೋ ನೀನು ಒಳ್ಳೇದಾಯ್ತಲ್ಲ. ಹೇಳಪ್ಪ, ನನ್ನ ಬೇಕಾದ್ರೆ ಒಂದು ಮಾತು ಬೈಕ. ನಮ್ಮ ಗೌಡ್ರ ಸಹಕಾರದಿಂದ ಇದೆಲ್ಲ ಆಗೈತೆ. ಅವ್ರಿಗೊಂದು ಧನ್ಯವಾದ ಹೇಳು ನೀನು. ಗೌಡ್ರೆ, ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಗೌಡ್ರೆ. ನಮ್ಮ ತಾಯಣಗೂ ಶಾನೆ ಉಪಕಾರ ಆಯ್ತು ಗೌಡ್ರೆ. ನಿಮ್ಮಿಂದನ ಶಾನೆ ಉಪಕಾರ ಆಯ್ತು. ಇರ್ಲಿ ಬಿಡ್ಲಾ ಹೋಗಲ್ಲ. ಹೋಗಿ ನಿಮ್ಮ ಮನೆಯವ್ರಿಗೆ ಹೇಳಿ ನೆಮ್ಮದಿಯಾಗ ಮನಿಕೆ ಹೋಗಲ್ಲ. ಮಂಗಳವಾರ ಬುಧವಾರ ಕೋರ್ಟ್ನವ್ರು ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಇಂದನ. ದುಡ್ಡು ಪಡ್ಡು ಇದೇನು ಅಕೌಂಟ್ಗೆ ಹಾಕ್ತಾರೋ ಇಲ್ಲ ಇಸ್ಕೊಂಬರೋದು ಮಾಡಿವಿಂತೆ. ಎಲ್ಲ ಒಳ್ಳೇದಾಕೈತೆ. ಹೋಗಲ್ಲ. ಆತು ಗೌಡ್ರೆ, ಆತು.